ಪ್ರಿಯ ವೀಕ್ಷಕರೇ, ಇವತ್ತು ನನಗೆ ಏನಪ್ಪ ಅಂದರೆ ಮಾತಾಡೋಕ್ಕೂ ಕೂಡ ಬೇಜಾರಾಗ್ತದೆ. ಅಂಥ ಒಂದು ಸಂದಿಗ್ಧ ಸ್ಥಿತಿ ಇದೆ. ಈಗ ಒಂದು ಛಯಾಳಿ ಶುರು ಆಗ್ಬಿಟ್ಟಿದೆ. ಏನಂದರೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಮೇಲೆ ವಕೀಲಿಗೆ ಅವರು ರಾಷ್ಟ್ರಪತಿ ಸರಿ ಇಲ್ಲ, ಅದೇ ಇವ್ರ ಪರವಾಗಿ ಏನಾರು ರಾಷ್ಟ್ರಪತಿ ಇದ್ಬಿಟ್ಟಿದ್ದಾರೆ, ಅದು ಸರಿ, ಅನುಕೂಲ ಆಗ್ಬಿಡುತ್ತೆ ನಮಗೆ. ಈ ಥರ ಒಂದು ಮಾತುಕತೆ ನಡೀತದೆ. ಯಾಕೆ ಈ ರಾಷ್ಟ್ರಪತಿಗಳಿಗೆ ಅಗೌರವ ತೋರಿಸೋದು ಮತ್ತು ರಾಷ್ಟ್ರಪತಿ ಅಂಕಿತ ಹಾಕೋದು ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋದು? ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ನ್ಯಾಯಾಂಗ ಇದೆ, ಒಂದು ಶಾಸಕಾಂಗ ಇದೆ, ಇನ್ನೊಂದು ಕಾರ್ಯಾಂಗ ಇದೆ. ಇದಕ್ಕೆ ಮೂರಕ್ಕೂ ಮೇಲ್ಪಟ್ಟು ಯಾರಾದ್ರೂ ರಾಷ್ಟ್ರಪತಿಗಳಿರ್ತಾರೆ. ಯಾವುದಾದ್ರೂ ಒಂದು ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು, ಬೇರೆ ಹೈಕೋರ್ಟಲ್ಲಿ ಆಗಿರ್ಬೋದು, ಏನೋ ಒಂದು ಡೆತ್ತೋ ಅಥವಾ ಇನ್ನೊಂದೇನೋ ಒಂದು ದೊಡ್ಡ ಗಲಾಟೆಯಾಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅವ್ರಿಗೆ ಜೀವಾವಧಿ ಶಿಕ್ಷೆನೋ ಅಥವಾ ಮರಣದಂಡನೆ ಶಿಕ್ಷೆನೋ ಈಗ ಕೊಟ್ಟಿರ್ತಾರೆ. ಹೀಗಾಗಿರುವಾಗ ರಾಷ್ಟ್ರಪತಿ ಹತ್ರ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ರಾಷ್ಟ್ರಪತಿ ಏನಕ್ಕೆ ಹೋಗ್ತಾರೆ? ಅವರಿಗೆ ಕ್ಷಮಾದಾನವಂತ ಮಾಡುವಂಥದ್ದು ಅಥವಾ ಅವರ ಒಂದು ಯೋಜನೆಗೆ ಬಿಟ್ಟಿರ್ತದೆ. ಅವರೇನೋ ಒಂದು ಕ್ರಮ ಕೈಗೊಳ್ಳೋಕ್ಕೆ ಕಾನೂನು, ಇಂಥ ಒಂದು ಕಾನೂನು ಅಡಿ BNS ಕಾನೂನು ಅಂತ ಇದೆ ಇವಾಗ. ಆ ಕಾನೂನು ಅಡಿಯಲ್ಲಿ ರಾಷ್ಟ್ರಪತಿಗೆ ಎಲ್ಲವೂ ಅದು ಅಧಿಕಾರ ಇರುತ್ತದೆ. ಅದಕ್ಕೆ ಆ ಅಧಿಕಾರನ ಸಂವಿಧಾನ ರಚನೆ ಮಾಡ್ತಾರೆ. ರಾಷ್ಟ್ರಪತಿಗಳೇ ಆ ಸಂವಿಧಾನ ರಚನೆ ಮಾಡೋದು. ಆ ಸಂವಿಧಾನ ರಚನೆ ಮಾಡಿದ್ರೆ ಇತರ ನ್ಯಾಯಾಂಗಗಳು, ಕಾರ್ಯಾಂಗಗಳು ಮತ್ತು ಎಲ್ಲರೂ ಜನಗಳು, ನಾವು ನೀವು ಎಲ್ಲ ಪಾಲಿಸಬೇಕು. ಅಂಥದ್ರಲ್ಲಿ ರಾಷ್ಟ್ರಪತಿಗಳೇ ಸಹಿ ಹಾಕಿದ್ದು ಸರಿ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಹಿಂದೆ 1973ರಲ್ಲಿ ಯಾರಿಗೋ ಗೊತ್ತಿಲ್ಲ, ಯಾರಿಗೊಬ್ರಿಗೂ ನರಪಿಳ್ಳಿಗೂ ಗೊತ್ತಿಲ್ಲ, ರಾತ್ರಿ ರಾಷ್ಟ್ರಗಳ ಹತ್ರ ಸಹಿ ಹಾಕಿದ್ದಾರೆ ಏನೋ ತುರ್ತು ಪರಿಸ್ಥಿತಿಗೆ. ಹಾಗೆ ಯಾರು ಕೇಳಿದ್ರು? ಎಷ್ಟು ಜನಗಳು, ಸಣ್ಣ ಪುಟ್ಟ ಜನಗಳು, ಮಧ್ಯಮ ವರ್ಗ ಜನರು, ಹೈ ಕ್ಲಾಸ್ ಪೀಪಲ್ಗಳು ಮತ್ತು ಬಡವ ಜನಗಳು, ಅವ್ರುಗಳಿಗೆ ಎಷ್ಟು ರೀತಿಯಾದ ತೊಂದರೆ ಅನುಭವಿಸಿದ್ದಾರೆ, ಕಾಟ ಕೊಟ್ಟಿದ್ದಾರೆ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ. ಆಗ ಯಾರು ಕೇಳೋರೇ ಇರಲಿಲ್ಲ. ಈಗ ಮಾಧ್ಯಮಗಳಲ್ಲಿ ಕೆಲವರು ಬೇಕು ಅಂದರೆ ರಾಷ್ಟ್ರಪತಿಗಳ ಬಗ್ಗೆನೇ ಒಂದು ದೊಡ್ಡ ವಿಷಯವನ್ನು ಮಾಡಿರ್ತದೆ. ಇದು ಒಂದು ರಾಷ್ಟ್ರಪತಿಗೆ ಅಗೌರವ ತರುವಂಥದ್ದೇ. ಸಂಬಂಧಪಟ್ಟ ಇಲಾಖೆ ಈ ಕೂಡಲೇ ರಾಷ್ಟ್ರಪತಿಗಳ ಬಗ್ಗೆ ಯಾರು ಅವ್ರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ನಿಮ್ಮ ಕೇಳ್ಕೊಳ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ಈ ಒಂದು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಈ ರಾಷ್ಟ್ರಪತಿ ತಮಗೆ ಬೇಕಾದ್ರೆ ಮಾತ್ರ ಹೌದು ನಮ್ಮ ಕಾನೂನು ಕರೆಕ್ಟಾಗಿದೆ, ಇಲ್ಲ ತಮಗೆ ಸರಿ ಇಲ್ಲ, ರಾಷ್ಟ್ರಪತಿನೇ ಸರಿ ಇಲ್ಲ ಅಂದ್ಬಿಡೋದು, ಅವರ ಸೈನೇ ಸರಿ ಇಲ್ಲ, ಅವರು ಇಲ್ಲೀಗಲ್ ಆಗೇ ಮಾಡಿದ್ದಾರೆ ಅನ್ನೋದು. ಈ ಥರ ಒಂದು ಧೋರಣೆ ಕಾಂಗ್ರೆಸ್ನಲ್ಲಿರೋದು ತುಂಬ ದುರದೃಷ್ಟಕರ ಸಂಗತಿ ಆಗ್ತದೆ. ದಯವಿಟ್ಟು ಇದನ್ನು ಒಂದು ಇಲ್ಲಿಗೆ ಫುಲ್ ಸ್ಟಾಪ್ ಮಾಡಬೇಕು. ರಾಷ್ಟ್ರಪತಿಗೆ ಯಾರೇ ಕೂಡ, ನಾವು ಕೂಡ ನೀವು ಕೂಡ ಗೌರವ ಸಲ್ಲಿಸಬೇಕು ಹೊರತು ಅಗೌರವವನ್ನು ಮಾಡಬಾರ್ದು. ಯಾರು ರಾಷ್ಟ್ರಪತಿಗೆ ಅಗೌರವವನ್ನು ತೋರಿಸ್ತಾರೋ ಅಂಥವ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕು. ನಮಗೂ ಕೂಡ ನ್ಯಾಯಾಲಯದ ಬಗ್ಗೆ, ನ್ಯಾಯಾಂಗದ ಬಗ್ಗೆ ತುಂಬ ಅಪಾರವಾದ ನಂಬಿಕೆ, ಗೌರವಗಳು ಎಲ್ಲವೂ ಇದೆ. ನಿಜವಾಗಲೂ ಕೂಡ ನಾವು ನ್ಯಾಯಾಂಗವನ್ನು ಗೌರವಿಸ್ತೇವೆ. ಹಾಗಂತ ರಾಷ್ಟ್ರಪತಿಗಳನ್ನು ನಾವು ಅಗೌರವದಿಂದ ಕಾಣೋದು, ಅಗೌರವದಿಂದ ಮಾತಾಡೋದು, ಅವ್ರು ಮಾಡೋದು ಸರಿ ಇಲ್ಲ, ಸೈನಕ್ಕೂ ಸರಿ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಕ್ಕೆ ನಿಜ, ಎಷ್ಟು ಮಟ್ಟಿಗೆ ಕರೆಕ್ಟು, ಜನ ಒಪ್ಪುವಂಥದ್ದೇ. ಅದೇ ರಾಷ್ಟ್ರಪತಿಗಳು ಹಿಂದೆ ಇದ್ದಂಥ ರಾಷ್ಟ್ರಪತಿಗಳು ಸಹಿ ಹಾಕಿದಾಗ ಯಾರಾದ್ರು ಒಬ್ಬರು ಚಕಾರೆ ತೆಗೆದ್ರೆ ತುರ್ತು ಪರಿಸ್ಥಿತಿ ತೆಗೆದಾಗ ತುರ್ತು ಪರಿಸ್ಥಿತಿ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಯಿತು. ಮತ್ತೆ ಹೇಳ್ತಾ ಇದ್ದೀನಿ, ತುರ್ತು ಪರಿಸ್ಥಿತಿ ಆಯಿತು. ಇಷ್ಟೆಲ್ಲ ತೊಂದರೆ ಆದಾಗ ಯಾರು ಕೂಡ ರಾಷ್ಟ್ರಪತಿಗಳು ಟೀಕೆ ಮಾಡಿಲ್ಲ. ಈಗ ಒಂದು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆಗಳಲ್ಲಿ ರಾಷ್ಟ್ರಪತಿಗಳ ಬಗ್ಗೆ ಟೀಕೆ ಮಾಡೋದು ಅಥವಾ ಗೌರವವನ್ನು ಇದು ಮಾಡ್ತಾ ಇದ್ದಾರೆ, ಮಾತಾಡೋದು, ಅವರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು. ಈ ರೀತಿ ಒಂದು ಆಗಬಾರ್ದು. ದಯವಿಟ್ಟು ಯಾರು ಈ ಥರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಅಗೌರವ ರಾಷ್ಟ್ರಪತಿಗೆ ದಯವಿಟ್ಟು ಈ ಥರ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ನಿಜವಾಗ್ಲು ಹಿಂದೆ ಕೆಲವು ವರ್ಷಗಳ ಒಂದೇ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದ ಅವರಲ್ಲೂ ಕೂಡ ಆ ರಾಷ್ಟ್ರಪತಿಗೆ ಅಗೌರವ ತೋರಿಸ್ತಾ ಇದ್ದಾರೆ, ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡಿದ್ದು ನಾನು ನೋಡಿದ್ದೀವಿ. ನಿಜಕ್ಕೂ ಕೂಡ ಒಂದು ಅವಮಾನೀಯ ಸಂಗತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಇಲ್ಲಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.